ರಾತ್ರಿ ಸುರಿದಂತಹ ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ಯಾವ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ ಅಂತ ಗಮನಿಸ್ತಾ ಇದ್ದೀರಿ. ಎಲ್ಲಾ ಕಡೆ ನೋಡಿದ್ರೂ ಕೂಡ ನೀರು ತುಂಬಿದೆ. ಮತ್ತೊಂದು ಕಡೆ ಅಪಾರ್ಟ್ಮೆಂಟ್ಗಳ ಪರಿಸ್ಥಿತಿಯೂ ಕೂಡ ಯಾವ ರೀತಿಯಾಗಿ ಇದೆ ಅನ್ನೋದನ್ನ ನಾವೇನು ಎಕ್ಸ್ಪ್ಲೇನ್ ಮಾಡುವಂತಹ ಪರಿಯೇ ಬೇಕಾಗಿಲ್ಲ. ಯಾಕೆಂತಂದ್ರೆ ಬಹಳ ವರ್ಷಗಳಿಂದಲೂ ಕೂಡ ಬರೀ ಮನೆಗಳಿಗೆ ಮಾತ್ರ ನೀರು ನುಗ್ತಾ ಇಲ್ಲ, ಅಪಾರ್ಟ್ಮೆಂಟ್ಗಳಿಗೂ ಕೂಡ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿರುವಂತಹ ಎಕ್ಸಾಂಪಲ್ಗಳನ್ನು ನಾವು ನೋಡ್ಕೊಳ್ತಾ ಬಂದಿದ್ದೀವಿ. BBMP ಕೂಡ ಹೇಳ್ತಾ ಇದೆ, ಮತ್ತೆ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿ ಮತ್ತೊಂದು ಕಡೆ DK ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ದಾರೆ. ಬಟ್ ಆದರೆ ಇದು ನಿಜಕ್ಕೂ ಯಾವತ್ತಿಗೂ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ನಿನ್ನೆ ರಾತ್ರಿಯಿಂದ ಸುರಿದಂತಹ ಮಳೆ ಎಕ್ಸಾಂಪಲ್ ಆಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ ಚರಣ್ ವಾಕ್ತೃ ನಡೆಸಿದ್ದಾರೆ, ನೋಡ್ತಾ ಹೋಗೋಣ. ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಒಂದೆಡೆ ಅಪಾರ್ಟ್ಮೆಂಟ್ಗಳು, ರಸ್ತೆಗಳು, ದೇವಸ್ಥಾನಗಳು ಜಲಾವೃತ ಆಗಿದ್ರೆ ಇದೊಂದು ಮನೆಯನ್ನ ತೋರಿಸ್ತಾ ಹೋಗ್ತೀನಿ. ನಿಮ್ಮ ಕರುಳು ಕಿತ್ತು ಬರೋದಂತೂ ನಿಜ. ಯಾಕಂತ ಹೇಳಿದ್ರೆ ಬೇರೆ ಊರುಗಳಿಂದ ನಮ್ಮ ಮನೆಯನ್ನ ಸಾಕಬೇಕು, ನಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂತ ಹೇಳಿ ಒಂದು ಪುಟ್ಟ ಮನೆಯಲ್ಲಿರುವಂತಹ ಮನೆ, ಆದ್ರೆ ಒಂದೇ ರಾತ್ರಿಯ ಮಳೆ ಏನಿದೆ ಸಂಪೂರ್ಣವಾಗಿ ಈ ಮನೆಯ ಒಂದು ಸುಖ ನೆಮ್ಮದಿಯನ್ನೇ ಹಾಳು ಮಾಡಿರುವಂತದ್ದು ಗಮನಿಸ್ತಾ ಇರಬಹುದು. ಇದು HBR ಲೇಔಟ್ ನಲ್ಲಿರುವಂತಹ ಒಂದು ಗಾರೆ ಕೆಲಸಕ್ಕೆ ಅಂತ ಬಂದಿರುವಂತಹ ಅವರ ಮನೆ. ಇದು ತಮ್ಮ ಒಂದು ಸುಖ ಜೀವನಕ್ಕೋಸ್ಕರ ಇಲ್ಲಿ ಮಾಲೀಕರ ಒಂದು ಸಹಾಯದಿಂದ ಮನೆಯನ್ನ ಕಟ್ಕೊಂಡು ನೆಮ್ಮದಿಯಾಗಿದ್ರು. ಆದ್ರೆ ನಿನ್ನೆ ಸುರಿದಂತಹ ಮಳೆ ಏನಿದೆ ಸಂಪೂರ್ಣವಾಗಿ ಈ ಮನೆಯ ನೆಮ್ಮದಿಯನ್ನೇ ಕಸಿಕೊಂಡಿರುವಂತದ್ದು. ಸಂಪೂರ್ಣವಾಗಿ ಮನೆಯೊಳಗೆ ನೀರು ನುಗ್ಗಿ ಏನು ದಿನನಿತ್ಯಕ್ಕೆ ಕೂಲಿಗೋಸ್ಕರ ದುಡಿಯುವಂತ ಜನ ಏನಿದ್ದಾರೆ ಅವರ ಕೂಲಿಯನ್ನೇ ಕಿತ್ತುಕೊಂಡಿರುವಂತದ್ದು. ಅಕ್ಕಿ ಆಹಾರವನ್ನ ತಂದಿಟ್ಟಿದ್ರು, ಅದು ಕೂಡ ನಿನ್ನೆಯ ಮಳೆಗೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿರುವಂತದ್ದು. ಇನ್ನು ಪುಟ ಮಕ್ಕಳಿದ್ದಾರೆ, ಪುಟಾಣಿ ಮಕ್ಕಳಿದ್ದಾರೆ. ಇದೇ ಭಾಗದಲ್ಲಿ ರಾಜಕಾಲುವೆ ಇದೆ. ಒಂದೆಡೆ ಅವರಿಗೂ ಕೂಡ ಎದೆಯ ಬಡಿತ ಏನಿದೆ ಜೋರಾಗ್ತಾ ಇರುವಂತದ್ದು. ಕಾರಣ ಬೇರೆ ಊರುಗಳಿಂದ ಬಂದಿರ್ತಾರೆ, ಬೆಂಗಳೂರಿನಲ್ಲಿ ಬಂದು ಜೀವಿಸ್ಬೇಕು, ನಮ್ಮ ಮಕ್ಕಳನ್ನ ಓದಿಸ್ಬೇಕು, ಮನೆಯನ್ನ ಸಾಗಿಸ್ಬೇಕು ಅನ್ನುವಂತ ಆಸೆ ಇರುತ್ತೆ. ಆದ್ರೆ ಇವತ್ತು ಅವರ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಒಂದು ತುತ್ತಿನ ಅನ್ನಕ್ಕೂ ಕೂಡ ಪರದಾಡುವ ರೀತಿಯಾಗಿದೆ. ಏನೋ ಬೆಂಕಿ ಹಚ್ಚೋದಕ್ಕೂ ಕೂಡ ಒಲೆ ಇಲ್ಲ, ಆ ರೀತಿಯಾಗಿದೆ. ಸಂಪೂರ್ಣವಾಗಿ ಒಲೆ ಸಮೇತ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಒಂದು ಕಡೆಯಲ್ಲಿ ಸರ್ಕಾರ ಅಪಾರ್ಟ್ಮೆಂಟ್ಗಳು ಮತ್ತೆ ಲೇಔಟ್ಗಳಿಗೆ ಭೇಟಿಯನ್ನ ನೀಡ್ತಾ ಇದೆ, ಅಲ್ಲಿ ಹೋಗಿ ಜನರ ಕಷ್ಟವನ್ನ ಕೇಳುವ ರೀತಿ ಕಣ್ಣೀರು ಹಾಕ್ತಾ ಇದೆ. ಆದ್ರೆ ಈ ರೀತಿ ಬೇರೆ ಊರುಗಳಿಂದ ಬಂದು ಕೆಲಸವನ್ನ ಅರಸಿ ಸ್ವಂತ ಮನೆ ಇಲ್ಲದೆ ಇದ್ರೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಚಾವಣಿಯನ್ನ ಮಾಡಿಕೊಂಡು ಅದರಲ್ಲಿ ಬದುಕ್ತಿರುವ ಬಾಳು ಮಳೆಗೆ ಸಂಪೂರ್ಣವಾಗಿ ನಾಶ ಆಗ್ತಾ ಇರುವಂತದ್ದು. ಈ ಮನೆಯ ಮಾಲೀಕರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ನೀವು ಎಲ್ಲಿಂದ ಬಂದಿರೋದು, ಎಷ್ಟು ಗಂಟೆಗೆ ಸಮಸ್ಯೆ ಆಯ್ತು ಅಂತ? ನಾವು ರಾಯಚೂರಿಂದ ಬಂದಿರೋದು. ರಾತ್ರಿ 1 ಗಂಟೆಯಿಂದ ಮಳೆ ಸುರಿದ್ಬಿಟ್ಟು ಎಲ್ಲ ನೀರು ನುಗ್ಗಿಬಿಟ್ಟಿದೆ ಸರ್. ಸರ್, ಏನೆಲ್ಲ ಹಾನಿ ಆಯ್ತು ಸರ್? ಏನೆಲ್ಲ ಇತ್ತು? ಅಕ್ಕಿ ಏನಾದ್ರೂ ಇತ್ತ? ಬೇಳೆ, ಸಕ್ಕರೆ, ತರಕಾರಿ ಎಲ್ಲ ಹಾನಿ ಆಗ್ಬಿಟ್ಟಿದೆ. ಇಟ್ಟು ಸರ್, ಈಗ ನೀವು ಒಂದು ದಿವಸ ಕೆಲ್ಸಕ್ಕೆ ಹೋಗೋರು, ಒಂದು ದಿವಸ ಕೆಲ್ಸಕ್ಕೆ ಹೋದ್ರೆ ಎಷ್ಟು ಕೂಲಿ ಸಿಗುತ್ತೆ, ಎಷ್ಟು ಖರ್ಚಾಗುತ್ತೆ? 1000 ರೂಪಾಯಿ ಸಿಗುತ್ತೆ ಸರ್. 1000 ರೂಪಾಯಿದಲ್ಲಿ ನಮ್ಗೆ ಈ ತರ ನಷ್ಟ ಆದ್ರೆ ಫ್ಯಾಮಿಲಿನೇ ಫುಲ್ ಮನೆಯಲ್ಲಿ ಇದ್ಬಿಟ್ರೆ 2000 ರೂಪಾಯಿ ನಷ್ಟ ಆಗ್ಬಿಡುತ್ತೆ. ಸರ್, ಇದು ಪ್ರತಿ ಸಲ ಮಳೆ ಬಂದಾಗ ಇದೇ ಸಮಸ್ಯೆನಾ? ಸೇಮ್ ಇದೇ ಸಮಸ್ಯೆನೇ ಇರುತ್ತೆ ಸರ್. ಸರ್, ಈಗ ಪ್ರಮುಖವಾಗಿ ಈ ತರ ನೀರು ತುಂಬಿಕೊಂಡಾಗ ಸರ್ಕಾರದವ್ರು ಬರೋದು, ವಿಸಿಟ್ ಮಾಡೋದು ಅಂದ್ರೆ ನೋಡಿದೀವಿ ನಾವು. ಯಾರಾದ್ರೂ ಬಂದಿದಾರ ಸರ್? ಯಾರು ಬಂದಿಲ್ಲ ಸರ್. ಯಾವುದೇ ತರದ ಸಮಸ್ಯೆ ಇಲ್ಲಿ ನೋಡಕ್ಕೆ ಬಂದಿಲ್ಲ ಯಾರು. ನೀವೇ ಪ್ರೆಸ್ನವರೇ ಬಂದಿರೋದು ಮೊದಲ ಸಲ. ಅಮ್ಮನನ್ನ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ತಾಯಿ ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಕೈ ತುತ್ತು ಹಾಕುವಂತ ದೇವತೆ ಅಂತಾನೆ ಹೇಳ್ತೀವಿ. ಇವತ್ತು ನಿಮ್ಮ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಮಕ್ಕಳಿಗೆ ಹಸುವಾದ್ರೂ ಅಂದ್ರು ಅನ್ನ ಕೊಡಿಸುವಂತ ಪರಿಸ್ಥಿತಿಲಿಲ್ಲ. ಮಳೆ ಎಷ್ಟು ಮಟ್ಟಿಗೆ ಎಫೆಕ್ಟ್ ಮಾಡಿದೆ? 1 ಗಂಟೆಗೆ ಬಂದೈತೆ ಮಳೆ. ನೈಟು ನಿದ್ದೆನೇ ಇಲ್ಲ ಪುಟ್ಟ. ನಮ್ಗೆ ಹೆಂಗೆ ಎದ್ದಿದ್ದವ್ರು ಹಂಗೆ ಎದ್ಕೊಂಡು ಕುಂತ್ಕೊಂಡಿವಿ ನಾವು. ಮಕ್ಕಂಡೇ ಇಲ್ಲ ಅಷ್ಟಲ್ಲ. ಇವಾಗ ನೀರು ತಳ್ಕಂತ ಇದ್ದೀವಿ ನೈಟೆಲ್ಲ. ನಾವು ಏನು ಮಾಡೋಕ್ಕಾಗಲ್ಲ. ಅಕ್ಕಿ ಇಲ್ಲ, ಬೇಳೆ ಇಲ್ಲ, ಸಕ್ಕರೆ ಇಲ್ಲ, ಎಲ್ಲ ಹೋಗ್ಬಿಟ್ಟವ್ ನಾವು. ತಿಂಡಿ ಏನಾದ್ರು ತಿಂದ್ರಮ್ಮ? ಹೇಗೆ? ತಿಂದಿಲ್ಲ. ಇನ್ನು ಇಷ್ಟುವರೆಗೆ ಆಯ್ತು, 10 ಗಂಟೆ ಆಗಕ್ ಬಂತು. ಇನ್ನೂ ಒಂದು ಏನು ಹೊಟ್ಟೆಗೆ ಹಾಕಿಲ್ಲ, ಬರೀ ಟೀ ಮಾತ್ರ ಇವಾಗ ಕುಡ್ದಿವಿ ಅಷ್ಟೇ. ಮಕ್ಕಳು ಮರಿಗಳಿಗೆಲ್ಲ ಎಷ್ಟು ಕಷ್ಟ ಆಯ್ತು? ಎಷ್ಟು ಕಷ್ಟ ನಿಮ್ಗೆ ಗೊತ್ತಲ್ಲ ಸರ್, ನೋಡಿದ್ರಲ್ಲ ನೀವೇ. ನಾವೇ ತಿಂದಿಲ್ಲ, ಮಕ್ಕಳಿಗೆ ಎಲ್ಲಿ ಇಡೋದು ನಾವು? ಇನ್ನು ಮಾಡೋಕ್ಕೆ ಏನು ಇಲ್ಲ ನಮಗೆ. ಗ್ಯಾಸ್ ಬೇರೆ ಖಾಲಿ ಆಗೈತಿ. ಇವಾಗ ಟೀ ಮಾಡಿದಾಗ ಗ್ಯಾಸ್ ಖಾಲಿ ಆಗ್ಬಿಟ್ಟೈತೆ ಅಷ್ಟೇ. ಒಂದೆಡೆ ಅಪಾರ್ಟ್ಮೆಂಟ್ ನಿವಾಸಿಗಳು ಮತ್ತೆ ಒಂದು ದೊಡ್ಡ ಜಾಗದಲ್ಲಿ ಕೋರಮಂಗಲ ಈ ರೀತಿಯ ಭಾಗದಲ್ಲಿರುವಂತಹ ಜನ ರಸ್ತೆಯಲ್ಲಿ ನೀರು ತುಂಬಿಕೊಂತು ಅಂತ ಹೇಳಿ ಲಬೋ ಅಂತ ಬಾಯನ್ನ ಬಡ್ಕೊಡ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಬೆಂಗಳೂರಿನ ಕಾಣದ ಮುಖ ಅಂತ ಏನು ಹೇಳ್ತೀವಿ, ಬೆಂಗಳೂರನ್ನ ಕಟ್ಟಲಿಕ್ಕೆ ಸಹಾಯ ಆಗುವಂತಹ ಹಸ್ತಗಳು, ಕೆಲಸಕ್ಕೆ ಬಂದಿರುವವರು, ಬೇರೆ ಬೇರೆಗಳ ಊರುಗಳಿಂದ ಉದ್ಯೋಗ ಹರಿಸಿ ಬಂದಿರೋರು,
ಇವರ ಪರಿಸ್ಥಿತಿ ಮಾತ್ರ ಸರ್ಕಾರದ ಕಣ್ಣಿಗೆ ಮತ್ತೆ ಯಾರ ಕಣ್ಣಿಗೂ ಕೂಡ ಒಂದಿಷ್ಟು ಮರೆಚಿಕೆಯಾಗಿ ಉಳಿತಾ ಇದೆ. ಇವರ ಕಷ್ಟಗಳು ಯಾರಿಗೂ ಬೇಕಾಗಿಲ್ಲ ಅನ್ನುವ ರೀತಿ ಆಗ್ತಾ ಇದೆ. ಇದಕ್ಕೆ ಪರಿಹಾರವನ್ನ ಒದಗಿಸಬೇಕು. ಈ ರೀತಿಯಂತಹ ಗಾರೆ ಕೆಲಸಕ್ಕಾಗಿರ್ಬೋದು, ಬೇರೆ ಇನ್ನಿತರ ಕೆಲಸಗಳಾಗಿರ್ಬೋದು, ಬೇರೆ ಊರುಗಳಿಂದ ಹರಿಸಿ ಬಂದು ಯಾರದ್ದೋ ಮನೆಯಲ್ಲಿ ವಾಸ್ತವ್ಯ ಹೂಡಿಕೊಂಡು ಕುಟುಂಬವನ್ನ ಸಾಕ್ತಾ ಕುಟುಂಬದೊಂದಿಗೆ ಇರುವಂತಹ ಕುಟುಂಬಗಳಿಗೆ ಈ ರೀತಿ ನಷ್ಟ ಆದಾಗ ನಿಮ್ಮ ಜೊತೆಗೆ ಗ್ಯಾರಂಟಿ ನ್ಯೂಸ್ ಸದಾ ಇರುತ್ತೆ ಅಂತ ಹೇಳಿ ಇವತ್ತು ಕೂಡ ಸಾಬೀತು ಮಾಡ್ತಾ ಇದ್ದೀವಿ. ಇಲ್ಲಿ ಈ ಒಂದು ಮನೆಗೆ ಪರಿಹಾರ ದೊರಕುವವರೆಗೂ ಕೂಡ ಗ್ಯಾರಂಟಿ ನ್ಯೂಸ್ ಈ ಒಂದು ಅಭಿಯಾನದ ರೀತಿಯಲ್ಲಿ ಮುಂದುವರಿಸುವಂತಹ ನಿರ್ಧಾರವನ್ನ ಕೈಗೊಂಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.